ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಎಸ್ಐಆರ್ ಎನ್ಯುಮರೇಷನ್ ಫಾರಂ ಭರ್ತಿ ಮಾಡುವ ಪ್ರಕ್ರಿಯೆಯಲ್ಲಿ ದೇಶಾದ್ಯಂತ ಹಲವು ಗೊಂದಲಗಳು ಸೃಷ್ಟಿಯಾಗುತ್ತಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಈ ಪ್ರಕ್ರಿಯೆಯನ್ನು ತಕ್ಷಣವೇ ಸರಳಗೊಳಿಸಿ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕು ಎಂದು ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಮುಸ್ತಫಾ ಆಲ್ದೂರು ಹೇಳಿದರು. ಎಸ್ಐಆರ್ನ ತೀವ್ರವಾಗಿ ಖಂಡಿಸುತ್ತದೆ. ಯಾಕಂತೇಳಿದರೆ ಜನಸಾಮಾನ್ಯರು ಅಲ್ಪಸಂಖ್ಯಾತರು ತಮ್ಮ ಏನು ಇಲ್ಲಿ ಅವ್ರದ್ದು ಇಲ್ಲಿನ ಏನು ವ್ಯವಸ್ಥೆ ಇದೆ, ಈ ವ್ಯವಸ್ಥೆ ಜನಸಾಮಾನ್ಯ ವೋಟ್ ಬ್ಯಾನ್ ಆದಾಗಲೂ ಕೂಡ ಇದೇ ರೀತಿ ನಿರಂತರವಾಗಿ ನಿಲ್ಲೋ ಹಾಗೆ ಮಾಡಿತ್ತು. ಅದೇ ನಿಟ್ಟಿನಲ್ಲಿ ಈಗಲೂ ಕೂಡ ಇವರು ಪ್ರಾರಂಭಿಸ್ತಾರೆ. ಇದು ಕೇಂದ್ರ ಸರ್ಕಾರದ ಬಂದ ಇವರು ತಪ್ಪುಗಳು ಏನಿದೆ ಇದನ್ನು ಮುಚ್ಚಾಕ್ಲಿಕ್ಕೋಸ್ಕರ ಹೊಸ ಜನಗಳಿಗೆ ತೊಂದರೆ ಕೊಡುವಂಥದ್ದು ತರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ನಾಗರಿಕರು, ಅನಕ್ಷರಸ್ಥರು ಹಾಗೂ ಫಾರಂ ಭರ್ತಿ ಮಾಡಲು ಸಹಾಯ ಮಾಡುತ್ತಿರುವ ಸಾರ್ವಜನಿಕ ಸ್ವಯಂ ಸೇವಕರನ್ನ ಗುರಿಯಾಗಿಸಿಕೊಂಡು ವಿಡಿಯೋ ಮಾಡಿ ಬೆದರಿಸುವುದು ಮತ್ತು ಅನಗತ್ಯ ಗೊಂದಲ ಸೃಷ್ಟಿಸುವ ಕೃತ್ಯಗಳು ವರದಿಯಾಗುತ್ತಿವೆ. ಇಂತಹ ಕಾನೂನುಬಾಹಿರ ಘಟನೆಗಳ ವಿರುದ್ಧ ರಾಜ್ಯ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇಲ್ಲಿ ಎಸ್ಐಆರ್ನಲ್ಲಿ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಿದೆ. ಚುನಾವಣಾ ಆಯೋಗ ಎಲ್ಲಕ್ಕಿಂತ ಮೊದಲು ರಾಜ್ಯದಲ್ಲಿ ಎಸ್ಐಆರ್ ನಡೆಯೋಕ್ಕಿಂತ ಮುಂಚೆ ಇಲ್ಲಿ ಮಾಡಬೇಕಂತ ವ್ಯವಸ್ಥೆ ಏನು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಎನ್ಯುಮರೇಷನ್ ಫಾರ್ಮ್ ಕೊಟ್ಟಿದ್ದಾರೆ, ಬಟ್ ಸ್ಕೂಲ್ ಮ್ಯಾಜಿಸ್ಟ್ರೇಟ್ಗಳು BLOಗಳನ್ನ ಇದು ಮಾಡಿದ್ದಾರೆ, ಅಪಾಯಿಂಟ್ ಮಾಡಿದ್ದಾರೆ. ಅವ್ರು ಏನು ಮಾಡ್ತಾರೆ, ಮಕ್ಕಳಿಗೆ ಪಾಠ ಮಾಡಬೇಕಾ, ಇಲ್ಲ ಹೋಗಿ ಮನೆಗಳಿಗೆ ತಲುಪಿಸ್ಬೇಕಾ, ಇಲ್ಲ ಮತ್ತೆ ಅದನ್ನು ಇಸ್ಕೋಬೇಕಾ, ಏನು ಮಾಡ್ತಾರೆ? ಅದು ಕೆಲವರು ಸಹಕಾರ ಮಾಡ್ತಿರಲ್ಲ ಜನಗಳು, ಅವ್ರಿಗೂ ಕೂಡ ಇಲ್ಲ ಸಲ್ಲದ ಆರೋಪ ಮಾಡಿ ವಿಡಿಯೋಸ್ ಮಾಡಿ ಅವ್ರಿಗೂ ಕೂಡ ಹೆದರ್ಸ್ತಾ ಇದ್ದಾರೆ. ಮಾಧ್ಯಮದಲ್ಲೂ ಕೂಡ ಬರ್ತಾ ಇದೆ. ಹಾಗಾಗಿ ಇದನ್ನೆಲ್ಲ ಸ್ಪಷ್ಟಪಡಿಸಬೇಕು ಚುನಾವಣಾ ಆಯೋಗ. ಯಾಕಂತ ಹೇಳಿದ್ರೆ ಮತ್ತೆ ನೋಡಿ, BLAಗಳೇ ಅಪಾಯಿಂಟ್ ಮಾಡಿದಂತಕ್ಕೆ, BLA 1 BLA 2 ಎಲ್ಲ ಅಪಾಯಿಂಟ್ ಮಾಡಿರೋದಂತಕ್ಕೆ ಈ ಚುನಾವಣಾ ಇದನ್ನು ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಆ ವಿಡಿಯೋ ಮಾಡಿಸಿ ಜನಗಳಿಗೆಲ್ಲ ಹೆದರ್ಸ್ತಿದ್ದಾರೆ. ರಾಮನಗರದಲ್ಲಿ ನೋಡಿರ್ಬೋದು, ಈಗ ಅನಕ್ಷರಸ್ಥರು ಇರ್ತಾರೆ, ಏನು ಓದುವರ ಬರಲ್ಲ, ಅವರೆಲ್ಲ ಯಾರು ಮಾಡ್ತಾರೆ? ಎಲ್ಲ BLS ಮಾಡಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯವಲ್ಲ. ಅದಕ್ಕೋಸ್ಕರ ಇವರು ಸಹಕಾರ ಮಾಡೋಕ್ಕೋಸ್ಕರ ಹೆಲ್ಪ್ ಡೆಸ್ಕು ಅದೆಲ್ಲ ಮಾಡಿ ಇದೇನಿದೆ ರಾಜ್ಯ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಜನಗಳಿಗೆ ಅನರ್ಹರು ಯಾರು ವೋಟರ್ಸ್ ಇದ್ದಾರೆ ಅವ್ರಿಗೆ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ. ಅದೇ ಉದ್ದೇಶದಿಂದ ಇವತ್ತು ನಾವು ಇದನ್ನ ಕರೆದಿರೋದು. ಮೂಡಿಗೆರೆಯಲ್ಲಿ ಮತ್ತೆ ಚಿಕ್ಕಮಗಳೂರಿನಲ್ಲಿ, ಆಲ್ದೂರಿನಲ್ಲಿ ಎಲ್ಲ ಕಡೆಗಳು ಕೂಡ BLOs ಏನು ಮಾಡ್ತಾ ಇದ್ದಾರೆ, ಅವರೇ ಫಾರ್ಮ್ಗಳನ್ನು ಫಿಲ್ಅಪ್ ಮಾಡ್ತಾ ಇದ್ದಾರೆ. ಅದು ತಪ್ಪಾದ್ರೆ ಮಾಹಿತಿ ತಪ್ಪ ಕೊಟ್ಟರೆ ಅವ್ರು ಯಾವ ರೀತಿ ಸರಿಪಡಿಸ್ಕೊಳ್ತಾರೆ ಅದನ್ನ? ಈಗ ಒಂದ್ಸತಿ ಎನ್ಯುಮರೇಷನ್ ಕೊಟ್ಟ ತಕ್ಷಣ ಮತ್ತೆ ಕೂಡ ಸಿಗೋದಿಲ್ಲ ಅವರಿಗೆ, ಜನಸಾಮಾನ್ಯರಿಗೆ. ಅವ್ರು ಏನು ಕೊಡ್ತಾ ಇಲ್ಲ, ಜಸ್ಟ್ ಸೈನ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೂಡ ಗಂಭೀರವಾಗಿ ನಡೀತದೆ. ಮತ್ತೆ ಅವರೇ ಬರ್ತಿರೋ ಫಾರ್ಮ್ಗಳಲ್ಲಿ ಇದು ತಿದ್ದು ಕಟ್ ಮಾಡೋದು, ಮತ್ತೆ ಅದರಲ್ಲಿ ಏನು ವೈಟ್ನರ್ ಹಾಕಿ ಅದನ್ನ ಇದು ಮಾಡ್ತಿರೋದು ಎಲ್ಲ ಕಾಣ್ತಾ ಇದೆ. ಬಹಳಷ್ಟು ಈ ತರ ಸಮಸ್ಯೆಗಳನ್ನು ನಾವು ಕೇಳ್ಪಟ್ಟಿದ್ದೀವಿ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಹಕ್ಕಿದೆ ಇಲ್ಲಿನ ಓಟ್ನ ಉಳಿಸ್ಕೊಳ್ಳೋದು ಮತ್ತೆ ಇಲ್ಲಿ ಓಟ್ನ ಹಾಕುವಂಥದ್ದು. ಹಾಗಾಗಿ ಇದು ಕೇಂದ್ರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕು. ಇಲ್ಲಿ ಯಾವುದೇ ರೀತಿ ಜನಗಳಿಗೆ ಸಮಸ್ಯೆ ಆಗ್ತಿರೋ ರೀತಿಯಲ್ಲಿ BLOಗಳು ಏನು ಇದು ಮಾಡಿದ್ದಾರೆ ಅದರೊಟ್ಟಿಗೆ ಇನ್ನೂ ಒಂದು BLS 2 BLS 3 ಈ ರೀತಿ ಮಾಡಿ ಯಾವುದೇ ಒಬ್ಬ ಅರ್ಹ ಮತದಾರನ ಓಟು ಡಿಲೀಟ್ ಆಗ್ತಿರೋತ್ತೆ ನೋಡ್ಕೋಬೇಕು. ಹೋಗೋದ್ ಮುಂಚೆ ಕೆಲವರು ಹೋಗಿ ಅಪ್ಲಿಕೇಶನ್ ಒಂದು ಭಯದ ವಾತಾವರಣ ಆಗಿದೆ. ಅದರಲ್ಲಿ ಏನಾಗಿದೆ, ಅವರೇ ಹೋಗಿ ಜನಗಳು BLOs ಹತ್ರ ಹೋಗಿ ಡೈರೆಕ್ಟ್ ಫಾರ್ಮ್ಸ್ ರಿಸೀವ್ ಮಾಡ್ಕೊಂತಾರೆ. ಇದು ಏನಾಗ್ತಾ ಇದೆ ಅಂದ್ರೆ, ಕರೆಕ್ಟಾಗಿ ಜಿಲ್ಲಾಡಳಿತ ಸ್ಪಷ್ಟವಾಗಿ BLOಸ್ಗೆ ಡೈರೆಕ್ಷನ್ ಕೊಡ್ಬೇಕಾಗುತ್ತೆ. ಡೈರೆಕ್ಷನ್ ಕೊಟ್ಟು ಮನೆಗೆ ರೀಚ್ ಆಗೋ ತನಕ ಕೊಡ್ಬೇಡಿ. ಇನ್ ಕೇಸ್ ಕೆಲವ್ರದ್ದು ಪ್ರಾಬ್ಲಮ್ಸ್ ಏನಾಗಿದೆ ಅಂದ್ರೆ, ಬಾಡಿಗೆ ಮನೆಯಲ್ಲಿ ಇರ್ತಾರೆ, ಆ ಜನ ಏನ್ ಮಾಡ್ತಾರೆ, ಬೇರೆ ಮನೆಗೆ ಹೋಗಿರ್ತಾರೆ. ಅಲ್ಲಿ ಅವಾಗ ಏನಾಗುತ್ತೆ, ಅವ್ರಿಗೆ ಅಡ್ರೆಸ್ ರೀಚ್ ಮಾಡೋಕ್ಕಾಗಲ್ಲ BLOಸ್ಗೆ ಕೂಡ. ಆ ಟೈಮಲ್ಲಿ ಆ ಸಮಯದಲ್ಲಿ ಯಾವ ರೀತಿಯಲ್ಲಿ ಈಗ ಇದನ್ನ ಬಗೆಹರಿಸಬೇಕು, ಅವ್ರಿಗೆ ಕೂಡ ಡೈರೆಕ್ಟ್ ಕ್ಲಿಯರೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಮುಖಾಂತರ ಕೇಳ್ತೀವಿ. ಸೈಯದ್ ಅಹಮದ್, ಮುಬಾರಕ್ ಮುಂತಾದವರು ಉಪಸ್ಥಿತರಿದ್ದರು.